ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಭಾಳಷ್ಟು ಇಂಪಾರ್ಟೆಂಟು, ಸುಮಾರು 35 ವರ್ಷದಿಂದ 55 ವರ್ಷದಲ್ಲಿ, ಅಂದರೆ ಮಿಡಲ್ ಏಜ್ ಅಂತ ಕರೀತಾರೆ. ಅಂದರೆ ಈ ಒಂದು ಏಜಲ್ಲಿ ಬಹಳಷ್ಟು ಜೀವನ ಈ ಒಂದು ಪೀರಿಯಡಲ್ಲೇ ನಡೆಯೋದು. ಹಾಗಾಗಿ ಈ ಒಂದು ಪೀರಿಯಡ್ ಹೇಗಿರುತ್ತೆ ಅನ್ನೋದು ಭಾಳಷ್ಟು ಜನರ ಒಂದು ಸ್ಟ್ರಗಲ್ ಇರುತ್ತೆ. ನೀವು ನೋಡಿದ್ದೀರಾ, ಭಾಳಷ್ಟು ಸ್ಟ್ರಗಲ್ ಇರುತ್ತೆ. ಅಂದರೆ ಸರಿಸುಮಾರು ಒಂದು 35ರಿಂದ 55 ಆಸುಪಾಸಲ್ಲಿ ಭಾಳ ಅಂದರೆ ಭಾಳ ಸ್ಟ್ರಗಲ್ ಇರುತ್ತೆ. ಅಥವಾ ಕೆಲವರು ಬಹಳ ಸುಖವಾಗೂ ಸಹ ಇರ್ತಾರೆ. ಹೇಗೆ ಅದು ಯಾವ ಚಿಹ್ನೆ ಇದ್ದಾಗ ವ್ಯಕ್ತಿಗೆ ಸ್ಟ್ರಗಲ್ ಇರುತ್ತೆ ಹಾಗೂ ಚೆನ್ನಾಗಿರ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಈ ಒಂದು ಭಾಗ್ಯರೇಖೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಭಾಗ್ಯರೇಖೆ ಅಂದರೆ, ಯಾವುದೇ ಒಂದು ರೇಖೆ ಒಂದು ಎಸ್ ಒಂದು ಸಕ್ಕೆ ಎಸ್ 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 ಯಾವುದೇ ರೇಖೆ ಎಲ್ಲಾದರೂ ಅಂದರೆ ಒಂದು ಅಂಗೈನ ಯಾವುದೇ ಒಂದು ಮೂಲೆಯಲ್ಲಿ ಹುಟ್ಟಿ ಅದು ಶನಿ ಪರ್ವತದ ಕಡೆ ಬರ್ತಾ ಇದ್ರೆ ಅದನ್ನು ನಾವೇನಂತೀವಿ, ಭಾಗ್ಯರೇಖೆ ಅಂತ ಕರಿತೀವಿ. ಸೊ ಭಾಗ್ಯರೇಖೆ ನೋಡಿ, ಇಲ್ಲಿ ಭಾಳಷ್ಟು ಸ್ವಲ್ಪ ನಿಯರ್ ಇರೋದನ್ನು ಕಾಣಿಸುತ್ತೆ. ಸೊ ಇಲ್ಲಿ ಸರಿಸುಮಾರು ಈ ಒಂದು ಭಾಗ ನೋಡಿ, ಇದು ಹೆಡ್ಲೈನ್, ಇದು ಹಾರ್ಟ್ ಲೈನ್. ಈ ಒಂದು ಭಾಗ್ಯರೇಖೆ ಇಲ್ಲಿಂದ ಶುರುವಾಗಿ ಹೀಗೆ ಬರ್ತಾ ಇದೆ. ನೋಡಿ, ಇದು 35 ಇಯರ್ ಅಂತ ಹೇಳ್ಬೋದು, ಇದು 55 ಇಯರ್ ಅಂತ ಹೇಳ್ಬೋದು. ಅಂದರೆ ಹೆಡ್ಲೈನ್ ಹೆಡ್ಲೈನಿಂದ ಮುಂದಕ್ಕೆ 35 ಇಯರ್ಸು, ಹಾರ್ಟ್ ಲೈನ್ವರೆಗೂ 55 ಇಯರ್ಸ್ ಅಂತ ಪರಿಗಣಿಸ್ಬೋದು. ಈ ಒಂದು ಪೀರಿಯಡಲ್ಲಿ ಎಷ್ಟು ಕ್ವಾಲಿಟೇಟಿವ್ ಆಗಿ, ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ನಿಮ್ಮ ಒಂದು ಭಾಗ್ಯರೇಖೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೇ ಒಂದು ವಿಚಾರದಲ್ಲಿ ನೋಡಿ, ಇಲ್ಲಿ ಸರಿಸುಮಾರು ನೋಡಿ, ಈ ಒಂದು ಭಾಗ್ಯರೇಖೆ ಇಲ್ಲಿವರೆಗೂ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ನೋಡಿ ಸ್ವಲ್ಪ ವೀಕ್ ಇರೋದನ್ನು ಕಾಣಿಸುತ್ತೆ, ಸ್ವಲ್ಪ ತುಂಬ ತೆಳ್ಳಗಿರುವಂಥದ್ದನ್ನು ಕಾಣಿಸುತ್ತೆ. ಈ ಒಂದು ಪೀರಿಯಡಲ್ಲಿ ಫೈನಾನ್ಷಿಯಲ್ ಸ್ಟ್ರಗಲನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗೇನೇ ಇನ್ನೊಂಚೂರು ಮುಂದೆ ಹೋಗೋಣ. ನೋಡಿ, ಇಲ್ಲಿಂದ ಹೀಗೆ ಮುಂದೆ ಹೋಗ್ತಾ ಇದ್ದೀವಿ. ಆದರೆ ಇದಕ್ಕೆ ಇಲ್ಲಿ ಒಂದು ರೇಖೆ, ಇಲ್ಲಿ ಒಂದು ಅಡ್ಡ ರೇಖೆ, ಇಲ್ಲಿ ಒಂದು ಅಡ್ಡ ರೇಖೆ, ಇಲ್ಲಿ ಒಂದು ಅಡ್ಡ ರೇಖೆ, ಹೀಗೆ ಅಡ್ಡ ನಂಬರ್ ಆಫ್ ತುಂಬ ಅಡ್ಡ ರೇಖೆಗಳು ಜಾಸ್ತಿ ಇರೋದನ್ನು ಕಾಣಿಸುತ್ತೆ. ಅಂದರೆ ಈ ಅಡ್ಡ ರೇಖೆಗಳು ವ್ಯಕ್ತಿಯ ಸ್ಟ್ರಗಲನ್ನು ಸೂಚಿಸ್ತವೆ. ಅಂದರೆ ಎಷ್ಟು ಸ್ಟ್ರಗಲ್ ಮಾಡ್ತಾನೆ ಲೈಫಲ್ಲಿ, ಯಾವ ಯಾವ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತಾನೆ. ಸೊ ಇದು ಮುಖ್ಯವಾಗಿ ರಾಹು ರೇಖೆಗಳು ಅಂತ ಕರಿತೀವಿ. ಇಲ್ಲಿ ಭಾಳಷ್ಟು ಲೈಫು ಸ್ಟ್ರಗಲನ್ನು ತೋರಿಸುತ್ತೆ. ಅಂದರೆ ಈ ಒಂದು ಪೀರಿಯಡಲ್ಲಿ ಹಣ, ಈಗ ಹೇಗೆ ಲೈನು ಭಾಗ್ಯರೇಖೆನ ಬ್ಲಾಕ್ ಮಾಡ್ತಾ ಇದೆ, ಅದೇ ರೀತಿ ಹಣದ ಅರಿವನ್ನು ಬ್ಲಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದರೆ, ಈ ಒಂದು ಏಜಲ್ಲಿ ಸ್ವಲ್ಪ ಪ್ರಿಕಾಷನ್ ತಗೊಳ್ಳೋದ್ರಿಂದ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ ಪ್ರಿಕಾಷನ್ ತಗೊಳ್ಳೋದು ನೋಡಿ, ಫಾರ್ ಎಕ್ಸಾಂಪಲ್ 35ರಿಂದ 55 ಇದನ್ನು ಸರಿಯಾಗಿ ಒಂದು ಸೆಕೆಂಡ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು 35ರಿಂದ 55 ಈ ಒಂದು ಏಜನ್ನು ಇಲ್ಲಿಗೆ 35ರಿಂದ 55 ಅಂದರೆ ಮಿಡಲನ್ನು ತಗೊಂಡ್ರೆ ಒಂದು 45 ಅಂತ ಹೇಳ್ಬೋದು. ನೋಡಿ, ಈಗ 35ರಿಂದ 45, 45ರಿಂದ 55 ಈ ಮಿಡಲ್ ಪೀರಿಯಡನ್ನು 45 ಅಂತ ಕರಿಬೋದು. ಇವೆರಡರ ಮಧ್ಯೆ ಇದನ್ನು 35 ಮತ್ತು 45ರ ಮಧ್ಯೆ ಏನಂತೀವಿ ನಾವು, ಇಲ್ಲಿ 40 ಅನ್ಬೋದು, ಇಲ್ಲಿ 50 ಅನ್ಬೋದು. ಈ ಒಂದು ಏಜ್ ಪೀರಿಯಡಲ್ಲಿ ನಿಮಗೆ ಯಾವುದಾದ್ರೂ ಬ್ಲಾಕೇಜ್ ಇದೆಯಾ ನೋಡಿ, ಅಂದರೆ ಅಡ್ಡ ರೇಖೆಗಳಿದೆಯಾ ನೋಡಿ, ರಾಹು ರೇಖೆಗಳಿದೆಯಾ ನೋಡಿ. ಆ ರೇಖೆಗಳೇನಾದರೂ ಇದ್ವಾ ಸ್ವಲ್ಪ ಯೋಚನೆ ಮಾಡಿ, ಖರ್ಚನ್ನು ಮಾಡಿ. ಅನಾವಶ್ಯಕವಾಗಿ ಯಾವುದೋ ಒಂದು ನಿಮ್ಮ ಕೈ ಮೀರಿ ಕೆಲವು ಶ್ರಮ ಹಾಕಿ ಕೆಲವರು ರಿಸ್ಕ್ ತಗೊಳ್ಳೋ ಸಾಧ್ಯತೆ ಇರುತ್ತೆ, ಅಂಥವನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು. ಸೊ ಹೀಗೆ ಆ ಒಂದು ವಿಚಾರವನ್ನು ತುಂಬ ಕೇರ್ಫುಲ್ಲಾಗಿ ನೀವು ಇದು ಮಾಡಬೇಕು. ಬರೀ ಬ್ಲ್ಯಾಕ್ ಅಷ್ಟೇನಾ ಅಂತ ಕೇಳಿದಾಗ ನಾನು, ಈ ರಾಹು ರೇಖೆಗಳಷ್ಟೇ ಅಲ್ಲ, ಕೆಲವು ಸಂದರ್ಭದಲ್ಲಿ ನಿಮಗೆ ಈ ರೀತಿ ದ್ವೀಪದ ಚಿಹ್ನೆ ಸಹ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ಈ ರೀತಿ
ದ್ವೀಪದ ಚಿಹ್ನೆ ಎಲ್ಲಿಂದ ಯಾವ ಏಜಿಂದ ಶುರುವಾಗಿ ಯಾವ ಏಜಿಗೆ ಕೊನೆಗೊಳ್ಳುತ್ತೆ ಅನ್ನೋದನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಈಗೇನಾದರೂ ಆ ಒಂದು ಪೀರಿಯಡಲ್ಲಿ ಸ್ವಲ್ಪ ಕಾಶಿಯಸ್ ಅಂದರೆ ಒಂದು ಪ್ರಿಕಾಷನ್ ತಗೋಬೇಕು. ಅಂದರೆ ಪ್ರಿಕಾಷನ್ ಅನ್ನೋದಕ್ಕಿಂತ ಸ್ವಲ್ಪ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕಾಗತ್ತೆ. ಆ ಟೈಮಲ್ಲಿ ಅನವಶ್ಯಕವಾಗಿ ತುಂಬ ಹೆಚ್ಚಿನ ಒಂದು ಗೊಂದಲವನ್ನು ಇಟ್ಕೋಬಾರ್ದು. ಆ ಒಂದು ಪೀರಿಯಡಲ್ಲಿ ತುಂಬ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ನಾರ್ಮಲಾಗಿ ಲೈಫ್ ಲೀಡ್ ಮಾಡಬೇಕು. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೋಬೇಕು ಅಂತ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ಈ ಭಾಗ್ಯರೇಖೆ ಇರುತ್ತೆ, ಅದಕ್ಕೆ ಹೊಂದಿಕೊಂಡಂತೆಯೇ ಇಲ್ಲಿ ಸ್ವಲ್ಪ ಕ್ರಾಸ್ ಚಿಹ್ನೆ ಇರೋ ಥರ ಕಾಣಿಸುತ್ತೆ. ಈ ಥರ ಒಂದು ಅಧೋರೇಖೆ ಅಥವಾ ಕೆಳಮುಖವಾಗಿ ಹೋಗ್ತಿರುವಂಥ ರೇಖೆ ಇದ್ದರೂ ಸಹ ಇದು ಸಹ ವ್ಯಕ್ತಿಯ ಒಂದು ಜೀವನದಲ್ಲಿ ಸಮಸ್ಯೆಗಳನ್ನು ತೋರಿಸುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತಗೋಬೇಕು. ಹಾಗಾದರೆ ಪಾಸಿಟಿವ್ ಚಿಹ್ನೆಗಳು ಯಾವುದು ಅಂತ ನೀವು ಕೇಳ್ಬೋದು. ಪಾಸಿಟಿವ್ ಚಿಹ್ನೆಗಳೇನೆಂದರೆ ಈ ಒಂದು ಪೀರಿಯಡಲ್ಲಿ ಈ ಥರ ತ್ರಿಭುಜ ಇರುವಂಥದ್ದು, ಅಥವಾ ಈ ಒಂದು ಪೀರಿಯಡಲ್ಲಿ ಈ ರೀತಿ ಮೇಲ್ಮುಖವಾದಂಥ ಕೌಲುಗಳಿರ್ಬೋದು. ಮತ್ತು ಈ ಒಂದು ಪೀರಿಯಡಲ್ಲಿ ಇಲ್ಲಿ ಏನಾದರೂ ಈ ಥರ ಚೌಕಾಕೃತಿ ಆ ರೇಖೆ ಮೇಲೆ ಮೂಡ್ಬೋದು. ಇವೆಲ್ಲ ಪಾಸಿಟಿವ್ ಸೈನ್ಸ್ ಅಂತ ಹೇಳ್ಬೋದು. ಅಂದರೆ ಒಂದು ಧನಾತ್ಮಕ ಚಿಹ್ನೆಗಳು ಅಂತ ಹೇಳ್ಬೋದು. ಈ ಧನಾತ್ಮಕ ಚಿಹ್ನೆಗಳಿದ್ದರೆ ಆ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಒಂದು ನಿಮ್ಮ ಕೈ ಮೀರಿ ನಿಮ್ಮ ರಿಸ್ಕನ್ನು ತಗೊಳ್ಳುವಂಥ ಒಂದು ಇದಿರುತ್ತೆ. ಆ ಒಂದು ಪೀರಿಯಡಲ್ಲಿ ನಿಮ್ಮ ಪ್ರೋಗ್ರೆಸ್ಸು ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಬಹಳ ಒಂದು ಎಚ್ಚರಿಕೆಯಿಂದ ಇದು ಮಾಡಬೇಕು. ಮತ್ತು ನಿಮಗೆ ಈ ಒಂದು ಇದೂ ಸಹ ಅಷ್ಟೇ, ನಿಮ್ಮ ಹೆಡ್ಲೈನ್ ನೋಡಿ, ಈ ಒಂದು ಹೆಡ್ಲೈನ್ ಹೀಗಿದೆ. ಇದನ್ನು ನೀವು 50% ಅಂದರೆ ಕರೆಕ್ಟಾಗಿ ಒಂದು 50 ವರ್ಷ ಅಂತ ಇಟ್ಕೊಳ್ಳಿ. ಇಲ್ಲಿಂದ ನಿಮಗೆ ನೋಡಿ 0 ಇಂದ 50, ಇಲ್ಲಿಂದ 100 ಅಂತ ಹೇಳ್ಬೋದು. ಈ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ಹಾರ್ಟ್ ಲೈನಲ್ಲೂ ಸಹ ಅಥವಾ ಹೆಡ್ಲೈನಲ್ಲೂ ಸಹ ಏನಾದರೂ ಬ್ರೇಕೇಜ್ ಇರುವಂಥದ್ದು, ಅಂದರೆ ಕಟ್ಟಾಗಿರುವಂಥದ್ದು ಅಥವಾ ಕ್ರಾಸ್ ಇರುವಂಥದ್ದು ಅಥವಾ ಐಲ್ಯಾಂಡ್ ಇರುವಂಥದ್ದು ಏನಾದರೂ ಚಿಹ್ನೆಗಳು ಈ ಥರ ಇದೆ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಿ. ಇಲ್ಲ ಅಂದರೆ ಜೀವನ ಭಾಳಷ್ಟು ಉತ್ತಮ ಆಗಿರುತ್ತೆ. ನೋಡಿ, ಈಗ ಊರ್ಧ್ವ ರೇಖೆಗಳು ಈ ರೀತಿ ಏನಾದರೂ ಯಾವುದಾದ್ರೂ ಪರ್ವಕ್ಕೆ ಊರ್ಧ್ವ ರೇಖೆ ಇಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಆ ಒಂದು ಪೀರಿಯಡ್ ತುಂಬ ಆಸ್ಪಿಷಿಯಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಒಂದು ಪೀರಿಯಡಲ್ಲಿ ನೀವು ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಸಾಧಿಸ್ಬೋದು ಫ್ರೆಂಡ್ಸ್. ಹೀಗೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ನನ್ನ ವಿಡಿಯೋವನ್ನು ನೋಡಿದ್ರ ಮೇಲೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಈ ಒಂದು ಎನ್ಕರೇಜ್ಮೆಂಟ್ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನನ್ನ ಕನ್ಸಲ್ಟೇಷನ್ ಏನಾದರೂ ಬೇಕಾದರೆ ನನ್ನ ನಂಬರ್ ತಗೊಳ್ಳಿ, 9611958781. ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಅಂತ ನಿಮ್ಮ ಒಂದು ಕ್ವೈರೀಸನ್ನು ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ವಿಡಿಯೋನ ಈಗ ಸ್ಟಾಪ್ ಮಾಡೋಣ. ಸೊ ವಿಡಿಯೋಗಳು ಇನ್ನೂ ನನ್ನ ಪ್ಲೇ ಲಿಸ್ಟಲ್ಲಿ ಬೇಕಾದಷ್ಟಿದೆ. ಸೊ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಪೇಜ್ಗೆ ಹೋಗಿ ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋನ ಒಂದು ಹೆಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಮಚ್. ಹ್ಯಾವ್ ಅ ನೈಸ್ ಡೇ.